ಈಗ ಮದುವೆಗೆ ಮುಹೂರ್ತ ಇಡೋದಕ್ಕೆ ಹೊರಟಾಗ ಈಗ ಈ ಮನೆ ಈ ಪದ್ಧತಿ ಹಿಡಿಸ್ತಾ ಇಲ್ವಾ ನಿಂಗೆ? ಸೀನುನ ಪ್ರೀತಿಸಿದ್ದು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದು ನನ್ ಮಾತಿಗೆ ಇಲ್ಲ ಅಂದೆ ನನ್ ಜೊತೆ ಬರ್ತಾನೆ ಅಂತ. ನಮ್ಮನ್ನೆಲ್ಲ ಬಿಟ್ಟು ಅದ್ಯಾವುದೋ ದೇಶದಲ್ಲಿ ಹೋಗಿ ಬದುಕೋ ಅಂತ ಕರ್ಮ ಅವನ್ಗೇನೆ ಬಂತು. ನಿನಗೇನೆ ಯಾರು ಇಲ್ಲ, ಅವನ್ಗೂ ಯಾರು ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಆದ್ಯ, ಅಣ್ಣ ಅತ್ತಿಗೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ನೀನ್ ಹೀಗ್ ನೋವು ಕೊಡೋದು ಸರಿಯಲ್ಲಮ್ಮ. ನೀನ್ ನಮ್ಮನೆಗೆ ಸೊಸೆ ಆಗ್ತಿ ಅಂತಂದ್ರೆ ಶ್ರೀ ಮಹಾಲಕ್ಷ್ಮಿನೇ ನಮ್ಮನೆ ಹುಡ್ಕೊಂಡು ಬಂದಿದ್ದಾಳೆ ಅನ್ಕೊಂಡಮ್ಮ. ಇವನಂತ ಅದೃಷ್ಟವಂತನೇ ಇಲ್ಲ ಅಂತ ಅನ್ಕೊಂಡಮ್ಮ. ಹೀಗೆ ಆಕಾಶಕ್ಕೆ ಎಲ್ರೂ ಕರ್ಕೊಂಡು ಹೋಗಿ ಒಂದೇ ಸಲ ಹೀಗೆ ಬೀಳ್ಸೋದು ಸರಿಯಲ್ಲಮ್ಮ. ಅಮ್ಮ ಆದ್ಯ, ಒಂದ್ಸಲ ಯೋಚನೆ ಮಾಡಮ್ಮ. ನನಗನ್ಸಿದ್ದನ್ನ ನಾನ್ ಹೇಳ್ದೆ. ನನ್ ಕಂಡೀಷನ್ ಓಕೆ ಆದ್ರೆ ಮದ್ವೆಗೆ ಮುಹೂರ್ತ ಇಡ್ಸಿ. ನಾನೇನಿಲ್ಲ ಅಂತಿಲ್ವಲ್ಲ, ಹಾಗಾಗಲ್ಲ ಅಂದ್ರೆ ಮದ್ವೆ ಬೇಡ ಅಂತಿದ್ದೀನಿ. ಆದ್ಯ, ನೀನು ಅಂದ್ರೆ ಇಷ್ಟ ಇಲ್ದೆ ಹೋದ್ರು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟು ಎಲ್ರು ನಿನ್ನನ್ನು ಈ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡ್ರು ಕಣೆಯಮ್ಮ. ಪದ್ಧತಿನಿ ಗೊತ್ತಿಲ್ದಿರೋಳು ಅಂತ ಎಲ್ಲರೂ ನಿನ್ನನ್ನ ಹೀಯಾಳಿಸ್ತಾ ಇದ್ರು ಕೂಡ ನೀನ್ ತಿದ್ದುಕೊಂಡು ನಡ್ಕೊಳ್ತೀಯ ಅನ್ನೋ ನಂಬಿಕೆಯಿಂದ ಎಲ್ಲರೂ ಈ ಮನೆ ಸೊಸೆಯಾಗೋದಕ್ಕೆ ಒಪ್ಕೊಂಡ್ರು. ಅಂಥವ್ರ ಜೊತೆ ಹೀಗ ಮಾತಾಡೋದ್ ನೀನು? ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನಲ್ವಾ? ಅವಳ ಮಗಳೇ ಅಲ್ವಾ? ಎಲ್ಲ ಅವಳ ಬುದ್ಧಿನೇ. ಮದ್ವೆ ಅಂತ ಹೇಳಿದಾಗ ಏನೂ ಮಾತಾಡ್ಲಿಲ್ಲ. ಎಲ್ಲ ಏರ್ಪಾಟು ಆದ್ಮೇಲೆ ಯಾರ ಜೊತೆನ ಓಡ್ ಹೋಗಿದ್ದು ಇವಳ ತಾಯಿನೇ. ಆಗ ಅವಳು ನಮ್ಮ ಮರ್ಯಾದೆ ತೆಗೆದ್ಲು. ಈಗ ಮದ್ವೆ ತನಕ ಬಂದ್ಮೇಲೆ ಇಲ್ದೇ ಇರೋ ಷರತ್ತಿಟ್ಟು ಈಗ ಇವಳು ನಮ್ಮ ಮರ್ಯಾದೆ ತೆಗಿತಿದ್ದಾಳೆ. ಚಾರು, ನಾವೇನು ಮಾಡ್ದೇನೆ ಆದ್ಯ ತನ್ನ ಗುಂಡಿ ತಾನೇ ತೋಡ್ಕೋತಾ ಇದ್ದಾಳೆ. ಆದ್ಯ, ಯಾಕಮ್ಮ ಹೀಗ್ ಮಾಡ್ತಿದೀಯ? ನೋಡು, ಈ ಲೋಕದಲ್ಲಿ ಇಲ್ದೇ ಇರೋ ನನ್ನ ತಂಗಿನೂ ಕೂಡ ಬೇಜಾರು ಮಾಡ್ಕೊಳ್ಳೋ ಹಾಗೆ ನಡ್ಕೊಳ್. ನೀನೇ ನನ್ನ ಬೇಡ ಅನ್ನೋದು, ನನಗ್ ನೀನೇ ಬೇಡ. ಸೀನು, ನೋಡಿ ಮಾವ, ನೀವೇನ್ ಅನ್ಕೋತಿರೋ ಅಂತ ಭಯದಿಂದ ನಾನು ಇಲ್ಲಿವರೆಗೂ ಈ ವಿಷಯನ ನಿಮ್ಮ ಹತ್ರ ಹೇಳಿರ್ಲಿಲ್ಲ. ಆದ್ಯನ್ಗೆ ನೋವು ಮಾಡಬೇಡ ಅಂತ ನೀವ್ ಹೇಳಿದ ಮಾತು ಗೌರವ ಕೊಟ್ಟು ನಾನು ಇಷ್ಟು ಹೊತ್ತು ಇವಳು ಮಾತಾಡ್ತಿದ್ದೆನ ಸಹಿಸ್ಕೊಂಡಿದ್ದೆ. ಇವಾಗ ನಾನು ಹೇಳ್ತಿದ್ದೀನಿ, ನನಗೆ ಆದ್ಯನ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅವಳಿಲ್ಲೇ ಇರ್ತೀನಿ ಅಂದ್ರು ಸರಿ, ಇವಳನ್ನ ನನ್ನ ಮದ್ವೆ ಆಗಲ್ಲ. ಏನು ಸೀನು, ನೀನು ಕೂಡ ಇವಳೇನೋ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡ್ತಿದ್ದಾಳೆ. ಒಬ್ಳೆ 10 ಜನಕ್ಕೆ ಉತ್ತರ ಕೊಡ್ತಾ ಇದ್ದಾಳೆ ಆತಿಗೆ, ಆದ್ರೆ ಅವಳು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಿದ್ಯಲ್ಲ. ಸೀನು, ಆದ್ಯ ಬಗ್ಗೆ ನಮ್ಗಿಂತ ನಿನ್ಗೆ ಚೆನ್ನಾಗಿ ಗೊತ್ತಲ್ವೇನೋ? ಲೇ, ನೀವಿಬ್ರು ದೂರ ಹೋಗಿ ಮಾತಾಡ್ಕೊಳ್ರು, ಈ ಜಗಳ ನಿಂತು ಹೋಗುತ್ತೆ. ನನ್ನ ಮಾತು ಇಲ್ಲ, ಅಗತ್ಯ ಇಲ್ಲ. ಏನು, ನೀನ್ ಬಿಟ್ರೆ ನನಗ್ ಬೇರೆ ಯಾವ ಹುಡುಗಿನೂ ಸಿಗಲ್ವಾ?
ತಂದೆ ಸ್ಥಾನದಲ್ಲಿರೋ ಮಾವನಿಗೋಸ್ಕರ, ಕೇವಲ ಮಾವನಿಗೋಸ್ಕರ ಇಷ್ಟೊತ್ತವರೆಗೂ ನೀನ್ ಏನೇ ಮಾತಾಡಿದ್ರು ಸುಮ್ಮನೆ ಇದ್ದೆ. ನಿನಗೋಸ್ಕರ ನಮ್ಮವ್ರನ್ನೆಲ್ಲ ಬಿಟ್ಟು ನಿನ್ ಜೊತೆ ಅಮೆರಿಕಾಗ್ ಬರೋ ಅವಶ್ಯಕತೆ ಇಲ್ಲ. ನಿನಗೋಸ್ಕರ ಇವ್ರನ್ನೆಲ್ಲ ಅಲ್ಲ, ನಿನ್ನನ್ನೇ ಬಿಡ್ತಾ ಇದ್ದೀನಿ. ನನಗ್ ಬೇರೆ ಹುಡುಗಿ ಸಿಗ್ದೇನೆ ನಿನ್ ಹಿಂದೆ ಸುತ್ತಾ ಇದೀನಿ ಅನ್ಕೊಂಡ? ನೋಡ್ತೀಯಾ? ನನಗ್ ಬೇರೆ ಹುಡುಗಿ ಸಿಗ್ತಾಳೋ ಸಿಗಲ್ವೋ ಈಗ್ಲೇ ಇಲ್ಲೇ ತೋರಿಸ್ತೀನಿ, ನೋಡ್ತೀಯಾ? ನನ್ನ ಕ್ಷಮಿಸ್ಬಿಡಿ ಮಾವ. ಚಾರು, ಮಾವ ಹೋಗು. ಹೇಳು ಮಾವ. ಚಾರು,